ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರೇ, ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ಕನ್ಯಾ ರಾಶಿಯವರು ಅನುಭವಿಸಿದಷ್ಟು ಮಾನಸಿಕ ವೇದನೆ, ಪಟ್ಟಷ್ಟು ಅವಮಾನ ಬಹುಶಃ ಬೇರೆ ಯಾವ ರಾಶಿಯವರು ಪಟ್ಟಿರಲಿಕ್ಕಿಲ್ಲ. ನೀವು ಕೇವಲ ಮಣ್ಣಿನ ಹಣತೆಯಲ್ಲ, ಜ್ಞಾನದ ದೀಪ ನೀವು. ಹೊರಗಿನ ಜಗತ್ತಿಗೆ ನೀವು ತುಂಬ ಲೆಕ್ಕಾಚಾರದ ಮನುಷ್ಯರಂತೆ, ಕೆಲವೊಮ್ಮೆ ಸ್ವಾರ್ಥಿಗಳಂತೆ ಅಥವಾ ಅತಿಯಾದ ಟೀಕೆ ಮಾಡುವವರಂತೆ ಕಾಣಿಸಬಹುದು. ಆದರೆ ನಿಮ್ಮ ನಿಜವಾದ ಕರುಳು ಎಷ್ಟು ಮೃದು ಅನ್ನೋದು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಜನ ನಿಮ್ಮ ಒಳ್ಳೆತನವನ್ನು ಬಳಸಿಕೊಂಡು ಕಸದಂತೆ ಎಸೆದರು. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನಿಮ್ಮ ನಗು ಮಾಯವಾಗಿ ಎಷ್ಟೋ ದಿನಗಳಾಗಿವೆ. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಕನ್ಯಾ ರಾಶಿಯವರು ಪಟ್ಟಷ್ಟು ಕಷ್ಟ ಅಷ್ಟಿಷ್ಟಲ್ಲ. ಕುಟುಂಬದ ಜವಾಬ್ದಾರಿ, ಸಾಲದ ಹೊರೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಹೈರಾಣಾಗಿಸಿವೆ. ರಾಶ್ಯಾಧಿಪತಿ ಬುಧನ ವೇಗಕ್ಕೆ ತಕ್ಕಂತೆ ನಿಮ್ಮ ಬದುಕು ಸಾಗಬೇಕಿತ್ತು, ಆದರೆ ಗ್ರಹಗತಿಗಳ ದೋಷದಿಂದ ನೀವು ನಿಂತಲ್ಲೇ ನಿಲ್ಲುವಂತಾಯಿತು. ಯಾರನ್ನು ನಂಬಿ ಬಿಸ್ನೆಸ್ ಮಾಡಿದ್ರಿ, ಲಾಭ ಬರಲಿಲ್ಲ. ಉದ್ಯೋಗದಲ್ಲಿ ನಿಮ್ಮ ಕೆಳಗಿನವರು ನಿಮ್ಮ ಮೇಲೆ ಹೋದರು, ಆದರೆ ನೀವು ಮಾತ್ರ ಅಲ್ಲೇ ಉಳಿದಿರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಲ್ಲ, ಆದರೂ ನನಗೇಕೆ ಹೀಗಾಗ್ತಿದೆ ಅಂತ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ ರಾತ್ರಿಗಳು ಎಷ್ಟು. ಆದರೆ ಕನ್ಯಾ ರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ. ಯಾಕೆಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಸಮಯ ಬಂದಿದೆ. ಕನ್ಯಾ ರಾಶಿಯವರ ಪಾಲಿಗೆ ಸುವರ್ಣ ಅಧ್ಯಾಯವಾಗಲಿದೆ. ಇದು ನಿಮ್ಮ ಪಾಲಿನ ಅದೃಷ್ಟ ಬದಲಾವಣೆಯ ವರ್ಷ. ಇಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗಲಿಲ್ಲ, ಆದರೆ ಈಗ ಸಾಕ್ಷಾತ್ ಮಹಾವಿಷ್ಣು ಮತ್ತು ಬುಧಗ್ರಹ ನಿಮಗೆ ಕುಬೇರ ಯೋಗವನ್ನು ಕರುಣಿಸಲು ಕಾಯುತ್ತಿದ್ದಾರೆ. ನಿಮ್ಮ ತಾಳ್ಮೆಗೆ, ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಆದರೆ ಈ ಅದೃಷ್ಟದ ಬಾಗಿಲು ತೆರೆಯಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಚ್ಚಿಟ್ಟಿರುವ ಆ 5 ಮಹಾ ರಹಸ್ಯ ಸೂತ್ರಗಳನ್ನು ಪಾಲಿಸಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿಸುವಂಥ ಮಂತ್ರ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಒಲಿದು ಬಂದ ಅದೃಷ್ಟ ಕೈತಪ್ಪಿ ಹೋಗಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀಡುವ ಪ್ರೋತ್ಸಾಹವೇ ನಿಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕನ್ಯಾ ರಾಶಿಯವರು ಸ್ವಂತ ಮನೆ ಕಟ್ಟುವ ಅಥವಾ ದೊಡ್ಡ ಮಟ್ಟದ ಆಸ್ತಿ ಮಾಡುವ ಯೋಗವಿದೆ. ಆದರೆ ಲಕ್ಷ್ಮಿ ಚಂಚಲೆ, ಅವಳನ್ನು ಹಿಡಿದಿಟ್ಟುಕೊಳ್ಳಲು ಬುದ್ಧಿವಂತಿಕೆ ಬೇಕು. ಹಾಗಾದರೆ ಬನ್ನಿ, ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ಹಾಕುವ 5 ಅದ್ಭುತ ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ಕನ್ಯಾ ರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ, ಇದೊಂದು ರಕ್ಷಾ ಕವಚ. ನಿಮ್ಮ ರಾಶ್ಯಾಧಿಪತಿ ಬುಧನ ಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಅಥವಾ ಹತ್ತಿರದ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ. ನೆನಪಿಡಿ, ಇದು ಬೆಳಗಿನ ಜಾವವೇ ಆಗಬೇಕು. ತುಳಸಿ ಗಿಡದ ಬುಡದಲ್ಲಿ ಅಥವಾ ದೇವರ ಮುಂದೆ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ, ಅದಕ್ಕೆ ಹಸಿರು ಬಣ್ಣದ ರಂಗೋಲಿ ಅಥವಾ ಹಸಿರು ಬಳೆಗಳನ್ನು ಇಟ್ಟು ಪೂಜಿಸಿ. ದೀಪ ಹಚ್ಚಿದ ನಂತರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಹಸಿರು ಹೆಸರು ಕಾಳನ್ನು ನೆನೆಸಿ ಹಸುಗಳಿಗೆ ಬೆಲ್ಲದ ಜೊತೆ ತಿನ್ನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ. ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗುತ್ತದೆ. ಇದನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ನಿಂತು ಹೋಗಿದ್ದ ಹಣ ಕೈ ಸೇರುವುದು ಖಂಡಿತ. ಎರಡನೆಯದಾಗಿ, ಕನ್ಯಾ ರಾಶಿಯವರಿಗೆ ಅದೃಷ್ಟ ತರುವ ದಿಕ್ಕು ಉತ್ತರ ದಿಕ್ಕು. ಕುಬೇರನ ಸ್ಥಾನ. ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲ, ಸಾಲ ಜಾಸ್ತಿ ಆಗ್ತಿದೆ ಅಂದರೆ ಒಮ್ಮೆ ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಗಮನಿಸಿ. ಅಲ್ಲಿ ಭಾರವಾದ ವಸ್ತುಗಳು, ಕಸದ ಬುಟ್ಟಿ ಅಥವಾ ಟಾಯ್ಲೆಟ್ ಇದ್ದರೆ ದೋಷ ಉಂಟಾಗುತ್ತದೆ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಸಣ್ಣ ನೀರಿನ ಕಾರಂಜಿ ಅಥವಾ ಹಸಿರು ಗಿಡವನ್ನು ಇಡಿ. ಮತ್ತೊಂದು ಮುಖ್ಯವಾದ ವಿಚಾರ, ಪಚ್ಚೆಕಲ್ಲು ಕನ್ಯಾ ರಾಶಿಯವರಿಗೆ ಅದೃಷ್ಟದ ರತ್ನ. ಆದರೆ ಎಲ್ಲರಿಗೂ ಅದು ಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಒಂದು ತಾಮ್ರದ ನಾಣ್ಯಕ್ಕೆ ರಂಧ್ರ ಹಾಕಿ ಅಥವಾ ಬುಧನ ಯಂತ್ರವನ್ನು ಕತ್ತಿನಲ್ಲಿ ಧರಿಸಿ. ಇದನ್ನು ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಶುಭ ಬುಧವಾರದಂದು ಧರಿಸಿ. ಇದು ನಿಮ್ಮ ಗೊಂದಲವನ್ನು ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಬೇಕಾದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅನುಗ್ರಹ ಬೇಕೇ ಬೇಕು. ಯಾಕೆಂದರೆ ಕನ್ಯಾ ರಾಶಿಯವರ ಅಧಿಪತಿ ಬುಧನಿಗೆ ವಿಷ್ಣುವೇ ದೈವ. ಅದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ನಮಃ ಅಥವಾ ಗೋವಿಂದ ಗೋವಿಂದ ಅಂತ ಬರೆಯಿರಿ.
ನಿಮ್ಮ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಪಾಪಗಳನ್ನು ಸುಟ್ಟು ಹಾಕಬಲ್ಲದು. ಸಂಕೋಚ ಬೇಡ, ಈಗಲೇ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರು ವಿದ್ಯೆಗೆ ಮತ್ತು ಬುದ್ಧಿಗೆ ಕಾರಕರು. ನಿಮ್ಮ ಹಣೆಬರಹ ಬದಲಾಗಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ವಿದ್ಯಾದಾನ. ನೀವು ಎಷ್ಟೇ ಪೂಜೆ ಮಾಡಿದರೂ ಒಬ್ಬ ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕವನ್ನು ಅಥವಾ ಪೆನ್ನನ್ನು ದಾನ ಮಾಡುವುದರಿಂದ ಸಿಗುವ ಪುಣ್ಯ ಯಾವುದರಲ್ಲೂ ಸಿಗುವುದಿಲ್ಲ. ಪ್ರತಿ ಬುಧವಾರ ಅಥವಾ ಅಮಾವಾಸ್ಯೆಯಂದು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ, ಅಥವಾ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ಹಣ್ಣುಗಳನ್ನು ನೀಡಿ. ನೀವು ವಿದ್ಯೆಗೆ ಸಂಬಂಧಿಸಿದ ದಾನ ಮಾಡಿದರೆ ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ನೀವು ಕೊಡುವ ಒಂದು ಪೆನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಬಹುದು. ನಾಲ್ಕನೇ ರಹಸ್ಯ ಕನ್ಯಾ ರಾಶಿಯವರ ದೊಡ್ಡ ಶತ್ರು ಅಂದರೆ ಅತಿಯಾದ ಯೋಚನೆ ಮತ್ತು ಆರೋಗ್ಯ ಸಮಸ್ಯೆ. ಇದಕ್ಕೆ ರಾಮಬಾಣ ಎಂದರೆ ವಿಷ್ಣು ಸಹಸ್ರನಾಮ. ಕನ್ಯಾ ರಾಶಿಯವರು ಆರೋಗ್ಯವಂತಾಗಿರಲು ಪ್ರತಿ ಬುಧವಾರ ಮತ್ತು ಶನಿವಾರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ. ವಿಶೇಷವಾಗಿ ಬುಧವಾರದಂದು ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿ. ಪ್ರಾಣಿಗಳನ್ನು ಹಿಂಸಿಸಬೇಡಿ. ಎಲ್ಲಿ ವಿಷ್ಣುವಿನ ನಾಮಸ್ಮರಣೆ ಇರುತ್ತೋ ಅಲ್ಲಿ ಯಾವ ರೋಗವೂ ಬರುವುದಿಲ್ಲ. ನಿಮ್ಮ ಆರೋಗ್ಯ ಸುಧಾರಿಸಬೇಕಾದ್ರೆ, ಮನಸ್ಸಿನ ಶಾಂತಿ ಬೇಕಾದರೆ ಈ ಪಾರಾಯಣ ನಿಮಗೆ ದಿವ್ಯ ಔಷಧವಿದ್ದಂತೆ. 5ನೇ ಮತ್ತು ಅಂತಿಮ ರಹಸ್ಯವೆಂದರೆ ಕನ್ಯಾ ರಾಶಿಯವರಾದ ನೀವು ತುಂಬ ವಿಶ್ಲೇಷಣೆ ಮಾಡುತ್ತೀರಿ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಸ್ವಭಾವ ನಿಮ್ಮದು. ಆದರೆ ನೀವು ಪಾಲಿಸಬೇಕಾದ ರಹಸ್ಯ ಟೀಕೆ ಮಾಡುವುದನ್ನು ಬಿಡುವುದು. ಬೇರೆಯವರ ವಿಷಯದಲ್ಲಿ ತಲೆ ಹಾಕಬೇಡಿ. ನಿಮ್ಮ ಪಾಡಿಗೆ ನೀವು ಇರಿ. ನಿಮ್ಮ ಮುಂದಿನ ಬಿಸ್ನೆಸ್ ಪ್ಲಾನ್ ಏನು, ನೀವು ಎಷ್ಟು ಉಳಿತಾಯ ಮಾಡಿದ್ದೀರಾ, ಈ ವಿಚಾರಗಳನ್ನು ಯಾರೊಂದಿಗೂ ಚರ್ಚೆ ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬೇಗ ತಗುಲುತ್ತದೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಬಂಧಿಕರಲ್ಲೇ ಇದ್ದಾರೆ. ಆದ್ದರಿಂದ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ನೀವು ಗುಟ್ಟಾಗಿ ಕೆಲಸ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿ ಲಕ್ಷ್ಮಿ ಮಂತ್ರ ಹೇಳಿ ಭೂತಾಯಿಗೆ ನಮಸ್ಕರಿಸಿ ದಿನ ಆರಂಭಿಸಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿ. ಯಾವಾಗ ನೀವು ಜಗತ್ತಿನ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಡ್ತೀರೋ ಆಗ ಜಗತ್ತು ನಿಮ್ಮ ಬಗ್ಗೆ ತಲೆಕೆಡಿಸಿಕೊಳ್ಳಲು ಶುರು ಮಾಡುತ್ತದೆ. ಸ್ನೇಹಿತರೆ, ಕನ್ಯಾ ರಾಶಿಯವರೇ, ನಿಮ್ಮ ಪಾಲಿನ ಅದೃಷ್ಟದ ವರ್ಷ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಸುರಿಸಿದ ಬೆವರಿಗೆ ಬೆಲೆ ಸಿಗುವ ಸಮಯ ಬಂದಿದೆ. ಗ್ರಹಗತಿಗಳು ನಿಮಗೆ ಪೂರಕವಾಗಿವೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ಅನುಮಾನ ಪಡುವುದನ್ನು ಬಿಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಮತ್ತು ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ಸಮಸ್ಯೆಗಳು ಎಷ್ಟೇ ಜಟಿಲವಾಗಿರಲಿ, ಮಹಾವಿಷ್ಣುವಿನ ಕೃಪೆ ಮತ್ತು ಈ ಪರಿಹಾರಗಳ ಮುಂದೆ ಅವೆಲ್ಲವೂ ಧೂಳಿನಂತೆ ಮಾಯವಾಗುತ್ತವೆ. ನೀವು ಗೆಲ್ಲಲೇಬೇಕು. ನಿಮ್ಮ ಕುಟುಂಬವನ್ನು ಮೇಲೆ ತರಲೇಬೇಕು. ನಿಮ್ಮನ್ನು ಹೀಯಾಳಿಸಿದವರೇ ನಿಮ್ಮ ಸಾಧನೆ ನೋಡಿ ಬೆರಗಾಗುವ ದಿನಗಳು ಕಾದಿವೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಏಳಿಗೆಗಾಗಿಯೇ ಹುಡುಕಿ ತಂದಿದ್ದೇನೆ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಮುಗಿಸೋದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಂಬಿಕೆ ಇರಲಿ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಆದರೆ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನು ಸರಳಗೊಳಿಸುತ್ತದೆ. ಹೇಗೆಂದರೆ, ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡರೆ ಅವರ ಸ್ವಭಾವ, ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ. ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ, ಇವರ ಒಳ್ಳೆಯ ಗುಣಗಳೇನು. ಜ್ಯೋತಿಷ್ಯ ಚಕ್ರದ 6ನೇ ರಾಶಿ ಕನ್ಯಾ ರಾಶಿ. ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ಬುದ್ಧಿವಂತಿಕೆಯ ಗಣಿ, ಮಾತಿಗೆ ದಣಿಯಾಗಿರುವಂತಹ ಪರಿಪೂರ್ಣತೆ, ಶುದ್ಧತೆಗೆ ಆದ್ಯತೆ ಕೊಡುವಂತಹ ಪ್ರದರ್ಶನವನ್ನು ಇಷ್ಟಪಡದೆ ತುಂಬಿದ ಕೊಡದಂತಿರುವಂತಹ ಕನ್ಯಾ ರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಲು, ಸುಖ ಸಂತೋಷವಾಗಿ ಗೆಲುವನ್ನು ಸಾಧಿಸಲು ಯಾವ 5 ಪ್ರತಿಜ್ಞೆಗಳನ್ನು ಮಾಡಬೇಕೆಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ.
ಕನ್ಯಾ ರಾಶಿಯವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಬದುಕಲ್ಲಿ ಹೋರಾಟಗಳು ಇದ್ದೇ ಇರುತ್ತವೆ. ಸಂಬಂಧಗಳಲ್ಲಿ ನೋವು, ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸಂತೋಷವಾಗಿರಲು ನಿಮಗೆ ನೀವೇ ಕೆಲವು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಕನ್ಯಾ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ, ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಆ್ಯಪ್ಗಳ ಮೂಲಕ ನಿಮಗೆ ಹಣದ ಆಸೆಯನ್ನು ತೋರಿಸುತ್ತಾರೆ. ಭಾಷೆ ಕೊಡುವವರು ಮಾತಿನ ಮೇಲೆ ನಂಬಿಕೆ ಇಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ. ನಿಮಗೆ ಹಣವನ್ನು ದ್ವಿಗುಣಗೊಳಿಸಿ ಕೊಡುತ್ತೇವೆ ಅನ್ನುವವರು ಅವರೇ. ಹಣವನ್ನು ಇನ್ವೆಸ್ಟ್ ಮಾಡಿ ದುಡಿಯಬಹುದು ಅಲ್ವೇ? ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗುತ್ತದೆ. ನೀವು 50,000 ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು 1,00,000 ಮಾಡಿಕೊಡುತ್ತೇವೆ ಎಂದರೆ ಕನ್ಯಾ ರಾಶಿಯವರು ದಯವಿಟ್ಟು ಅಂಥವರನ್ನು ನಂಬಲು ಹೋಗಬೇಡಿ. ಕನ್ಯಾ ರಾಶಿಯವರು ತನಗಿಂತ ತನ್ನ ಕುಟುಂಬದವರಿಗೋಸ್ಕರ ಹಣವನ್ನು ಕೂಡಿ ಹಾಕುವಂಥ ಪ್ರವೃತ್ತಿಯವರು. ಹಣಕ್ಕೆ ತುಂಬ ಬೆಲೆ ಕೊಡ್ತೀರಾ. ಉಳಿತಾಯ ಮಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟು ತನಗಾಗಿ ಖರ್ಚು ಮಾಡದೆ ಕುಟುಂಬದವರಿಗಾಗಿ ಮೇಣದ ಬತ್ತಿ ತಾನು ಉರಿದು ಹೇಗೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆಯೋ ಅದೇ ರೀತಿ ನೀವು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುತ್ತೀರಾ. ಆದ್ದರಿಂದ ಹಣದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತದೆ. ಯಾರನ್ನು ನಂಬಿ ನೀವು ಕಷ್ಟಪಟ್ಟಂಥ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ. ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ, ಬೇರೆಯವರನ್ನು ನಂಬಿ ನನ್ನ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ. ಎರಡನೆಯ ಸಂಕಲ್ಪ, ಬೆಣ್ಣೆಯಂತೆ ಮೃದುವಾಗಿ ಬಹಳ ನೈಸಾಗಿ ಮಾತನಾಡುವವರಿಂದ ದೂರ ಇರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ಅವರ ಮಾತಿನಿಂದ ನಿಮ್ಮ ಭಾವನೆಗೆ ಹರ್ಟ್ ಆಗಬಹುದು. ನಿಮ್ಮ ಜೀವನದ ಜೊತೆ ಆಟ ಆಡುವಂತಹ ವ್ಯಕ್ತಿಗಳಿಂದ ದೂರವಿರುವಂಥ ಸಂಕಲ್ಪವನ್ನು ಮಾಡಿ. ಎಲ್ಲರಿಗೂ ಅಯ್ಯೋ ಪಾಪ ಎನ್ನುವಂತಹ ಅನುಕಂಪದ ಭಾವನೆಯನ್ನು ಇವತ್ತೇ ಬಿಡಿ. ನಿಮ್ಮ ಅನುಕಂಪದ ಗುಣವನ್ನು ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ದುರುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಸೋಲಿಸಲು ಪ್ಲ್ಯಾನನ್ನು ರೆಡಿ ಮಾಡುತ್ತಾರೆ. ಆದ್ದರಿಂದ ಇಂತಹ ಹಿತಶತ್ರುಗಳು, ಗುಪ್ತಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಕನ್ಯಾ ರಾಶಿಯವರಿಗೆ ಶತ್ರುಗಳು, ಹೊಟ್ಟೆಕಿಚ್ಚು ಪಡುವವರು ಜಾಸ್ತಿ. ನೀವು ನಿಮ್ಮ ಬುದ್ಧಿ ಬಲದಿಂದ, ಸಾಮರ್ಥ್ಯದಿಂದ ಜೀವನದಲ್ಲಿ ಬೆಳೆದರೂ ನಿಮ್ಮನ್ನು ತುಳಿಯುವಂತಹ ಸಂಚು ಮಾಡುವವರು ತುಂಬ ಜನ ಇರುತ್ತಾರೆ. ಇಂತಹ ವ್ಯಕ್ತಿಗಳಿಂದ ದೂರ ಇರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. ಮೂರನೆಯದಾಗಿ, ಕನ್ಯಾ ರಾಶಿಯವರು ರೆಸ್ಟ್ಲೆಸ್ ಆಗಿ ಯೋಚನೆ ಮಾಡುವವರು. ಯಾವಾಗಲೂ ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹಾಗೂ ಬುದ್ಧಿಗೆ ರೆಸ್ಟ್ ಇರುವುದಿಲ್ಲ. ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಲೆನೋವು, ನಿದ್ರೆಯ ಸಮಸ್ಯೆ, ಸರಿಯಾಗಿ ನಿದ್ದೆ ಮಾಡುವುದಿಲ್ಲ. ಇದರಿಂದಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತದೆ. ಬ್ಯಾಕ್ ಪೇನ್, ಈ ರೀತಿ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತದೆ. ಈ ನಿಮ್ಮ ಹೆಲ್ತ್ ಇಶ್ಯೂಸಿಂದ ನಿಮ್ಮ ಜೀವನದ ಸಾಧನೆಗೆ, ಮುನ್ನಡೆಗೆ ಅಡ್ಡಿಯಾಗುವುದರಿಂದ ನಿಮ್ಮ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವಶ್ಯಕತೆಗೆ ಇದಷ್ಟು ಮಾತ್ರ ಯೋಚನೆಯನ್ನು ಮಾಡುತ್ತೇನೆ, ನನ್ನ ಆರೋಗ್ಯವನ್ನು ನಾನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. ಆರೋಗ್ಯಕರ ಆಹಾರಗಳನ್ನು ಸೇವಿಸಿ, ಸರಿಯಾಗಿ ನಿದ್ರೆ ಮಾಡಿ. ಆಹಾರ ವಿಹಾರದ ಬಗ್ಗೆ ಗಮನವನ್ನು ಕೊಡುವಂತಹ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ, ಕನ್ಯಾ ರಾಶಿಯವರು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು, ಭರವಸೆಯನ್ನು ಇಡಬೇಕಾಗುತ್ತದೆ. ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಏಕಾಗ್ರತೆ ವಹಿಸಿದರೆ ಜೀವನದಲ್ಲಿ ಎಂದಿಗೂ ಸೋಲು ಸಾಧ್ಯವಿಲ್ಲ. ಆದ್ದರಿಂದ ಸೋಲುವುದು ನೀವಲ್ಲ, ನೀವು ಯೋಚಿಸುವಂತಹ ರೀತಿಯಿಂದ. ನಿಮ್ಮ ಜೀವನದಿಂದ ಸೋಲನ್ನು ಅನುಭವಿಸುತ್ತೀರಾ. ಆದ್ದರಿಂದ ನೀವು ಯೋಚಿಸುವ ರೀತಿಯಲ್ಲಿ ಬದಲಾಯಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಸೋಲು ಎನ್ನುವ ಪದಕ್ಕೆ ಜಾಗವೇ ಇರುವುದಿಲ್ಲ. ಐದನೆಯದಾಗಿ, ಕನ್ಯಾ ರಾಶಿಯವರು ಸ್ಮಾರ್ಟ್ ವರ್ಕರ್ ಆಗಿರುತ್ತೀರಾ. ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವವರು. ಆದರೆ ಕೆಲಸ ಮಾಡಿದರೆ ರಾತ್ರಿ ಹಗಲು ಅಂತ ನೋಡದೆ ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತೀರಾ. ಇಲ್ಲದಿದ್ದರೆ ಆಲಸ್ಯದಿಂದ ಕೆಲಸವನ್ನು ಮುಂದೂಡ್ತಾನೆ ಇರ್ತೀರಾ. ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರಾ. ಈ ನಿಮ್ಮ ಆಲಸ್ಯ ಗುಣದಿಂದ ಕೆಲವೊಮ್ಮೆ ನಿಮ್ಮ ಕೈಗೆ ಬಂದಿರುವಂಥ ಒಳ್ಳೆ ಪ್ರಾಜೆಕ್ಟ್ಗಳು, ಬಿಸ್ನೆಸ್ ಆಫರ್ಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಕೆಲಸದಲ್ಲಿ ಆಲಸ್ಯವನ್ನು ತೋರಿಸದೆ ನಿಮ್ಮ ಶೆಡ್ಯೂಲನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು. ಕನ್ಯಾ ರಾಶಿಯವರು ಮೊದಲೇ ಮಲ್ಟಿ ಟಾಸ್ಕರ್ ಆಗಿರುತ್ತೀರಾ. ಏಕಕಾಲದಲ್ಲಿ 2 ಅಥವಾ 2ಕ್ಕಿಂತ 3 ಕೆಲಸಗಳನ್ನು ಮಾಡುವಂಥ ಇಂಟೆಲಿಜೆಂಟ್ ಬ್ಯಾಲೆನ್ಸ್ ರಾಶಿಯವರು. ಆದರೆ ಕೆಲವೊಮ್ಮೆ ಏನು ಬೇಡ ಅಂತ ಬಹಳ ಆರಾಮದಾಯಕವಾದ ಜೀವನವನ್ನು ಬಯಸುವವರು. ಆದ್ದರಿಂದ ನನ್ನ ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸದಾ ಆಕ್ಟಿವ್ ಆಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ನೋಡಿ.
ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡು ಹಾಗೆ ಹಣವನ್ನು ಉಳಿಸಿ ಆರೋಗ್ಯವನ್ನು ಸುಖ ಸಂತೋಷದಿಂದ ಜೀವನವನ್ನು ಮಾಡಬಹುದು. ಇಷ್ಟೊಂದು ವಿಚಾರ ನಿಮ್ಮ ಜೀವನ ಸಂಗಾತಿಯಾಗಿರಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ನನ್ನಷ್ಟೇ ಪರ್ಫೆಕ್ಷನಿಸ್ಟ್ ಆಗಿರಬೇಕು ಎನ್ನುವಂಥ ನಿರೀಕ್ಷೆಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ. ನಿರೀಕ್ಷೆಗಳು ಯಾವಾಗಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು. ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರೂ ಇರಬೇಕು ಅಂತ ಯಾವತ್ತೂ ಅಂದುಕೊಳ್ಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ. ಆದರೆ ಯಶಸ್ಸು ಬಂದಾಗ, ಹಣ ಕೈಗೆ ಬಂದಾಗ, ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ, ಏನಾದರೂ ತಪ್ಪಾದರೆ ಹೇಗೆ, ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನೋ ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ. ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ. ಇದನ್ನು ಶ್ರದ್ಧೆಯಿಂದ ಪಾಲಿಸಿ. ಮೊದಲನೆಯದಾಗಿ, ವರ್ತಮಾನದಲ್ಲಿ ಬದುಕಿ. ನಡೆದ ಘಟನೆಯನ್ನು ವಿಶ್ಲೇಷಿಸುವುದನ್ನು, ನಡೆಯುವ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನು ಆ ಕ್ಷಣದಲ್ಲಿ ಆನಂದಿಸಿ. ಎರಡನೆಯದಾಗಿ, ನಿಮ್ಮ ರಾಶ್ಯಾಧಿಪತಿಯನ್ನು ಶಾಂತಗೊಳಿಸಿ. ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಸಮರ್ಪಿಸಿ, ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ. ಮೂರನೆಯದಾಗಿ, ಕೃತಜ್ಞತೆಯನ್ನು ಸಲ್ಲಿಸಿ. ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ, ಇದೆಲ್ಲ ನಿನ್ನ ಕೃಪೆ, ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿಸಿದ್ದಕ್ಕಾಗಿ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಯುತ್ತದೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯ ಆರಂಭವಾಗಲಿದೆ. ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ. ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.